ಏನಕ್ಕ ಊಟ ಆಯ್ತೆ? ಆಯ್ತಮ್ಮ. ಈಗ ಇವಾಗೇನ ಕುಕ್ಕಂಡೆ ಅಮ್ಮಣ್ಣಿ ಎಲ್ಗ ಹೋದ್ಲು. ಎಲ್ಗ ಹೋಗ್ಬತ್ತೀನಿ ಕಣಮ್ಮ. ಅದ್ಯಾರ ನಮ್ಮ ಫ್ರೆಂಡ್ ಮಂತಕ್ಕೆ ಅಂತೇಳಿ ಹೋತು. ಅದಕ್ಕೆ ಕುಕ್ಕಂಡಿದ್ದಿ. ಬಾರಮ್ಮ ಬಾ. ಏನಿಲ್ಲ, ನಾನು ಬೇಜಾರಾಯ್ತು ಹಿಂಗೆ ಬಂದೆ. ನಾಳೆಗೆ ಹೋಗ್ತಾ ಇದ್ದೀವಿ ಗಿರ್ಜಿ ಮಗನಿಗೆ ಹೆಣ್ಣು ಕೇಳಕ್ಕೆ ಹೋಗ್ತಾ ಇದ್ದೀವಿ ವೇದಣ್ಣನ ಮನೆಯಾಗೆ. ಹೆಣ್ಣು ಕೇಳೋಣ ಅಂತೇಳಿ ಹೋಗೋಣಂತ ನಾಳೆ ಕನ್ಕೊಂಡಿದೀವಿ ಎಲ್ಲರೂ ಸೇರಿ ಮದುವೆ ಮಾಡೋಣಂತ ಕಣಕ್ಕ ನಮ್ಮ ಗಿರ್ಜಿ ಮಗಂದ. ಹೆಂಗ ಬೇಬಿ ಒಳ್ಳೆ ಹುಡುಗಿ, ಹೆಂಗೋ ಒಳ್ಳೆ ಹುಡುಗಿ ಸಿಕ್ತಂಗಾತು. ವೇದಣ್ಣ ಅಂತಾಗ ಏನು ಮಾತಾಡಿಲ್ಲ, ಕೇಳ್ತೀವಿ ಅಂತ ಹೇಳ್ತಿದ್ರು. ಮಾತಾಡಿ ಹೋಗ್ತೀವ್ರ ಮನೆಗೆ ಅಂತ ಹೇಳಿ ಮಾತಾಡ್ದಂಗಿತ್ತು. ಅದಕ್ಕೆ ಹೋಗಿ ಮಾಡ್ರಮ್ಮ ಮಾಡ್ರಿ ಒಳ್ಳೇದಾಗಿ. ಇರಳ ಮುಂಡೆ ಮನೆಯಾಳ ಮುಂಡೆ ಇವಳು ನಮ್ಮ ಹಂಗೆ ಮಾಡಿ ಇಲ್ಲಿಗಳ ಕಾಲು ಓಡಾಡಕ್ಕೆ ಬರ್ದಂಗಾಗಿತ್ತು. ಮನೆ ಕೆಣಿತಂಗೆ ಮನೆ ಕೆಣಿದ ಮಗ್ಳ ಮನೆ ಕೆಣಿದ್ರು ನಾವು ಹೋಗ್ಲಿಲ್ಲ. ತಿರ್ಗೊಂಡು ಚೆನ್ನಾಗಿ ಹಿಂಗೆ ಕುಂಟ್ಕೊಂಡು ಓಡಾಡ್ತಾಳೆ. ನಾವು ಹೋಗಿ ನೋಡಲಿಲ್ಲ. ಯಾರು ಬಂದು ಹೇಳಿದ್ರು ನಾವಂತೂ ಹೋಗಿ ನೋಡಲಿಲ್ಲ. ನಾವು ಅಷ್ಟು ಸಿಟ್ಟಿಗೆ ಇಟ್ಕೊಂಡಿದ್ವಿ. ನಾವು ಅವಳು ನಾಳೆ ಬಿಸಾಕೊಂಡಿದ್ವಿ ಅಂದಮೇಲೆ ಅವಳನ್ಯಾಕೆ ಮಾತಾಡ್ಸಕ್ಕೆ ಹೋಗೋಣ ನಾವು. ನೀವು ಹಂಗೆ ಅಂತ ಅಲೆ ಎದ್ದಾಗಿಂದ ಗುದ್ದಾಡ್ತಾ ಇದ್ದಾವಂತಿ. ಯಾರ ಹಂಗಂತ ಹೇಳಿರಮ್ಮ ನಂತಾಯಿ. ಅಲೆ ವಾರದಿಂದಲೂ ಗಲಾಟೆ ನಡೀತೈತಂತೆ. ಅವಳ ಅಲೆ ನನ್ನ ಮಗನ ಯಾಕೆ ಹಂಗೆ ಅಂಬೋದು ಅಂತ ಅಲೆ ಸೊಸೆ ಮೇಲೆ ಅವಳ ಅಲೆ ಎದ್ಬಿಟ್ಟವಳಂತಿ. ಆಗ್ಲಿ ಅಂತ ಕಾತ್ಕೊಂಡಿದ್ದೀನಿ. ನನ್ನ ಕಣ್ಣಿದ್ರಾಗೆ ಅವನು ಬೋಸ್ಬೇಕು ಲೋಡೆ ಮುಂಡೆ. ಈಗ ಅಂತಾಳಂತಿ. ನಾನು ಯಾಕೆ ಹೋಗಿ ಮದ್ವೆ ಆದ್ನೋ ಅಂತಾಳಂತೆ. ಅರ್ಥಗ ನಾನು ಸುಮ್ಮನೆ ಈಗ ಗೊತ್ತಾಗಲ್ಲ ಲೋಡಿ ಮುಂಡ್ಯಾರಿಗೆ. ಆಮೇಲೆ ಅವನು ಬೋಸ್ತಾ ಗೊತ್ತಾಗಲ್ಲ. ಅವಳು ನಮ್ಮಳಿಗೆ ಯಾವಟ್ಟು ಹೇಳಿವಿ. ಅಬ್ಬ ನಾವು ಬೇಡ ಕಣಮ್ಮ ಹಿಂಗೆ ಮಾಡಬೇಡ ಅಂತ ಹೇಳಿ ನಮ್ಮ ಹೇಳಂಗೆ ಎಷ್ಟು ಹೇಳಿವಮ್ಮ. ರಾಮ ಕೇಳಲಿಲ್ಲ. ಏನು ನೋಡು ಅವ್ನು ಬೋಸ್ತಾಳು. ಅವ್ನು ಬೋಸ್ಲಿ ಸುಮ್ಮನೆ ಅಂತ ಲೋಡ್ಯಾಗಲ್ಲ. ನಂಗೆ ಅವ್ನು ಬೋಸ್ಬೇಕು. ಅವ್ನು ಬೋಸ್ಲಿ. ನೋಡಕ್ಕೆ ಹೋಗ್ಬೇಡ ನೀನು. ಎಂಥದ್ದು ಬಂದೈತೆ ಅಂದ್ರು ನಾವ್ಯಾತಕ್ಕೆ ನೋಡಕ್ಕೆ ಹೋದೆವು ತೆಗಿ. ನಾವಿಲ್ಲೋಡು ಅವ್ಳು ಮುಂದಿದ್ರು ನೋಡಲ್ಲ ಸಾಕಿವಾಗ. ಅವನೇನಿ ನಮ್ಮ ಮಗ ಅಳಿಯ ಎಲ್ಲ ಅವ್ನು ಅನ್ಕೊಂಡು ಅವ್ನು ಎಂಥ ಬಂಗಾರದಂತ ಒಳ್ಳೆ ಹುಡುಗಕ್ಕ ನಾವು ಕೊಡ್ಬೇಕಂತ ಯೋಟ್ ಆಸೆಗಿದ್ವಿ. ನಮ್ಮ ಅಣ್ಣನ ಮಗ್ಗಿನ ನಾವು ಕೊಡೋಕ್ಕೆ ಇನ್ನು ಮುಂದೆ ನೋಡ್ತಿದ್ವಿ. ನಮ್ಮ ಅಣ್ಣನ ಮಗ ಬಿಡು, ಅವ್ನು ಬರೀ ದುಡ್ದಿರೋದೆಲ್ಲ ಕಳೀತಾನೆ, ₹1 ದುಡ್ಡು ಉಳಿಸ್ಕೊಂಬಲ್ಲ ಏನಿಲ್ಲ ಅಂತೇಳಿ ಅವನಿಗೆ ಕೊಡೋಕ್ಕಿಂತ ಇನ್ನು ಮುಂದೆ ನೋಡ್ತಿದ್ವಿ. ನಮ್ಮ ಗಿರ್ಜಿ ಮಗ ಕೊಡೋಕೆ ಮಾತ್ರ ನಾವು ಕಣ್ಣು ಮುಚ್ಕೊಂಡು ಕೊಡ ನಂಬ್ತಿದ್ವಿ ನಾನು ನಮ್ಮಯ್ಯಪ್ಪ. ಅವ್ರೇನು ನಮ್ಮ ಅಣ್ಣವ್ರು ಕೇಳಲಿಲ್ಲ. ಯಾಕಂದರೆ ನಮ್ಮ ಅತ್ತೆ ಐತಲ್ಲ, ಅವರು ತಮ್ಮನ ಮಗಳು ಒಬ್ಳು ಇದ್ದಾರೆ. ಅವರು ರಿಲೇಷನಾಗ ಯಾರ ಕೊಡ್ತೀವಿ ಅಂದವಂತೆ. ಅವ್ರು ಮಾಡ್ಕೊಂತೀವಿ ಅಂತಿದ್ರು. ಮತ್ತೆ ಎಂತ ಒಳ್ಳೆ ಹುಡುಗಮ್ಮ ಗೆದ್ದಿ ಮಗ ಅಂತಂದು ಬಿಟ್ಟು ಹೋಗಿಲ್ಲ ಹೊಡಿ ಮುಂಡೆ. ಮಾತು ಕೇಳ್ದಂಗೆ ನೀವೇ ಕಳಿಸಿದ್ರಲ್ಲ ಅವತ್ತು. ನಾವು ಒಟ್ಟು ಕೇಳಲಿಲ್ಲ. ಹೇಳಮ್ಮ ಆಗು ಸುಮ್ಮನೆ ನಿಮ್ಮ ಅತ್ತೆ ಮಗನ ಭಾಳ ಒಳ್ಳೆಯನು ಅಂತೇಳಿ ಎಷ್ಟು ಹೇಳಿವಿ. ನಾವೆಲ್ಲರೂ ಕುಂಡ್ರಿಸ್ಕೊಂಡವ್ರು ದಡಪ್ಪಯ್ಯ ಎಲ್ಲರೂ ಹೇಳಿರು. ಯಾರು ಹೇಳಿರು ಕೇಳಲಿಲ್ಲ. ಯಾರಾನೆ ನಮ್ಮ ಅಣ್ಣಯ್ಯರು ಹೇಳಿರು. ಯಾರು ಹೇಳಿರು ಕೇಳಲಿಲ್ಲ. ಇಲ್ಲ ನಾನು ಆಗಲ್ಲ ಬಿಲ್ಕುಲ್ ಆಗಲ್ಲ. ನಾನು ಅವನ್ನೇ ಆಗೋದು ಅಂದ್ಲು. ನೀವೇನ ಮಾಡಿರಿ ನಾನು ಇಷ್ಟಿಲ್ಲದ ಮನೆ ಮಾಡಿರೋ ಅಂತ ಕಂಪ್ಲೇಂಟ್ ಮಾಡ್ತೀನಿ. ಇಲ್ಲ ನಾನು ಸಾಯ್ತೀನಿ, ನಾನು ಇರಲ್ಲ ಅಂದು. ಯಾಕೆನೆ ಒಟ್ಟು ಯಾಕೆ ಅವಳು ಮಾಡಿದ್ದಾಳು ಅನ್ಬೋಸ್ತಾಳೆ. ಅವಳು ಮಾಡ್ಕೊಂಡಿರೋದು ಅವಳೆಲ್ಲ ನೋವು ಅನ್ಬೋಸ್ಕೊಂತಾಳೆ ಅಂತ ನಾ ಬ್ಯಾಗ್ ಕೊಟ್ಟು ಅದೇ ಕಳಿಸೀನಿ. ಅನ್ಬೋಸ್ಲಿ. ನಮ್ಮ ಕಣ್ಣೆದ್ರಿಗೆ ಅನ್ಬೋಸ್ಬೇಕಲ್ಲ ಹೊಡಿ ಮುಂಡೆ. ತಮ್ಮ ಹಿಂಗೆ ಮಾತಾಡ್ತಿರೋ ತಿಳ್ಕೊಂಡ್ ಬಗ್ಗೆ ಯಾತ ಗುದ್ದಾಡಿರಂತಲ್ಲ ಎದ್ದಾಗಿಂದಾನ. ಅವನೇನೋ ರವಿ ಕೊಟ್ಟಿಲ್ದಾನೆ ಹೇಳು. ನನ್ನ ಮಗ ಹುಟ್ಟು ಲೋಪರ್ರವ್. ನನ್ನ ಮಗ ಪಾಪ ಒಬ್ಳೆ ಇದ್ದಾಗ ಇವಳು ವಾಣಿ ಒಬ್ಳೆ ಇದ್ದಾಗ ಹೋಗಿ ಹಿಂಗೆ ಹಿಡ್ಕೊಂಬಕ್ಕೆ ಹೋಗೋದು ಮುಟ್ಟಕ್ಕೆ ಹೋಗೋದು ಹಂಗೆಲ್ಲ ಮಾಡೋಣಂತೆ. ಅದನ್ನ ಹೇಳಿರಿ ಇವಳು ಕೆಂಚಮ್ಮ ನನ್ನ ಮಗನ ಬಗ್ಗೆ ಇಲ್ಲದ್ದು ಹೇಳ್ತೇನೆ ಅಂತ ಅವನಂತೆ ಅವಳಂತೆ. ಅವನು ನಮ್ಮ ಅಣ್ಣನ ಬಗ್ಗೆ ಇಲ್ಲದ್ದು ಹೇಳ್ತಿ ಅಂತ ಅವನಂತಿ. ಅದಕ್ಕೆ ಇವಳೇನೋ ಫೋನ್ನಾಗ ಏನೋ ಒಟ್ಟು ಇದು ಮಾಡ್ಕೊಂಡು ಗಂಡಕ್ಕೆ ತೋರಿಸೇಳಂತೆ. ಅದಕ್ಕೆ ನಾನು ಹೆಂಚಿತ್ತಾಗ ಹಿಂಗೆಲ್ಲ ನೆಟ್ಕೊಂಡಿದ್ದಿ ಅಂತ ಈಗ ಅವ್ರ ಅಣ್ಣನ ಹಿಡ್ಕೊಂಡು ಒಯ್ಯಕ್ಕೆ ಹೋಗಿದ್ನಂತೆ. ಗುದ್ದಾಡವಮ್ಮ ಯಾಕನ. ಭಯ ಮಾಡಾವು. ಇವಳು ನಿಮ್ಮ ಸೈಲಿ ಇವಳಲ್ಲಿ ತಮ್ಮ ಇವರೆಲ್ಲ ನ್ಯಾಯ ಹೇಳೋಕ್ಕೆ ಹೋಗಿದ್ರು. ಇವರೆಲ್ಲ ನ್ಯಾಯಸ್ಥರು. ನ್ಯಾಯ ಹೇಳಕ್ಕೆ ಹೋಗಿದ್ರು. ಹೇಳಿ ಅದು ಯಾರ್ಯಾರು ನ್ಯಾಯ ಹೇಳ್ತಾರೆ ಹೇಳಿ. ಅದು ಯಾರ್ಯಾರು ನೋಡ್ಕೊಂಬ್ಲಿ. ಅವಳು ಅನ್ಬೋಸ್ಲಿ. ಅವಳಿಗೆ ಏನು ಬಂದೈತೆ ಅಂದ್ರೆ ನಾವು ನೋಡಲ್ಲ. ಇವಾಗ ಹೆಂಗೆ ಈ ಶಾರದಕ್ಕನೂ ಅಣ್ಣ ಹೆಂಗೆ ಇದ್ದಾರ ಹಂಗೆ ಇರ್ತೀವಿ ನಾವು. ಈ ಶಾರದಕ್ಕನೂ ಹಂಗಣ್ಣ ಹೆಂಗೆ ಇದ್ದಾರ ನಾವು ಹಂಗೆ ಇರ್ತೀವಿ. ನಾವು ಹೋಗಿ ನೋಡಲ್ಲ. ಕರಿಯಲ್ಲ. ಅವಳು ಎಂಥದ್ದು ಬಂದೈತೆ ಅಂದ್ರೆ ಕರಿಯಲ್ಲ. ನಮ್ಗೆ ಎಷ್ಟು ಮನಸ್ಸಿಗೆ ಎರಳೊಬ್ಬ ಮಗಳು ಎಷ್ಟು ಆಸೆ ಇಟ್ಕೊಂಡಿದ್ವಿ ಗೊತ್ತೇನೋ ಬಗ್ಗೆಕಾಯಿ. ನಾವು ಹಾಳಾಗಿ ಹೋಗ್ಬೇಕಾಳು. ನಮ್ಮ ಕಣ್ಣೆದ್ರಿಗೆ ಅನ್ಬೋಸ್ತಾಳೆ ನೋಡು. ನಮಗೆ ಮೋಸ ಮಾಡಿ ಹೋಗಿದ್ದಾಳೆ ಅಂದ್ರೆ ಅವಳಂತೂ ಉದ್ಧಾರ ಆಗಲ್ಲ. ಯೋಟ್ ಹೇಳಿ ಬೇಡ ಕಣಮ್ಮ ಹಂಗೆ ಮಾಡಬೇಡ ಕಣಿ. ನಾವು ಯೋಟ್ ಆಸೆ ಇಟ್ಕೊಂಡಿದ್ದೀವಿ ಇರಳೊಬ್ಬ ಮಗಳು ಅಂತ. ನೀನು ಹಂಗೆ ಮಾಡಬೇಡ ಅಂತ ಬುಡ್ಕೊಂಡ್ರು ನಮ್ಮ ಮಾತು ಕೇಳ್ದಂಗೆ ಅವಳು ಹೋಗಿ ಅವನ್ನೇ ಆಗಿ ಅವಳು ಅಂದ್ರೆ ಎಲ್ಲ ಯೋಟ್ ಇರಬೇಡಿ. ಅವಳು ಆಗಬೇಕು ಅಂತಾರೆ. ಆಗಬೇಕು ಅಂದ ತಂದೆ ತಾಯಿ ಮಾತು ನೀರು ಹೋಗಿರೋಕ್ಕೆ ಅವಳಿ ಮುಂಡ್ಯಾರಿ ಸರಿಯಾಗಿ ಅನುಭವಿಸ್ಬೇಕು. ಅದೇ ಮತ್ತೆ ಇದಕ್ಕೆ ಇಬ್ಬರಳು ಬೈಕಿ ಅಂತಿದ್ದು ಇವಳು ಹಂಗೆ ನಮ್ಮ ವೀಣ ನೋಡವಾಗ ಅವಳು ನಮ್ಮ ಮಳಕೆ ಒಳ್ಳಿಲ್ಲ ಮಾತಾ. ಈಗ ಹೆಂಗೈದಾಳ ಬಗ್ಗೆ ಓಡಾಡ್ತಾಳಂತಲ್ಲಿ. ಕುಂಡ್ಕೊಂಡು ಓಡಾಡ್ತಾಳೆ. ಇನ್ನೂ ನೋವು ಅಂತಾಳೆ. ಯಾರ ಕರ್ಕೊಂಡು ಹೋಗಿದ್ರಂತಮ್ಮ. ಇವ್ರು ಯಾರ ಪಂಚಾಯತಿಯರು ಯಾರನ ನೋಡಿ ಬಿಡೋಕ್ಕಾಗ್ದಲೇನಿ ಕಾಲು ಒಟುನು ತಿರ್ಗಾ ನೋವಾಗಿ ಇದಾಗುತ್ತೆ ಅಂತೇಳಿ ಇವ್ರು ಯಾರನ ಮೆಂಬರ್ಗಳಿಗೆ ಹೇಳಿ ಅವಳು ಸೈಲಿ. ಯಾರ್ಗ ಮೆಂಬರ್ಗೆ ಹೇಳಿದ್ಲ ಇಂತಿ. ಅವ್ರ ಮೆಂಬರ್ ಏನೋ ಕರ್ಕೊಂಡು ಹೋಗಿದ್ರಂತೆ. ಕರ್ಕೊಂಡು ಕೊಟ್ಟಿಸ್ಕೊಂಬಂದವ್ರಂತೆ. ಅದೇ ಬ್ಯಾಂಡೇಜ್ ತೆಗ್ದವ್ರಿ ವಾಷಿಂಗ್ ಒಂದು ಕುಂಡ್ಕೊಂಡು ಓಡಾಡ್ತಾಳೆ ಅಂತ. ನೋಡಿ ನನಗೆ ಹಿಂಗೆ ಆದ್ರೆ ನೋವೇ ಬರಲಿಲ್ಲ ಅಂತ ಗೋಳಾಡ್ತಾಳಂತೆ. ಯಾರನ ಸಿಗಲಿ ಗೋಳಾಡ್ತಿರ್ತಾಳಂತೆ.
ನಾವಂತೂ ಹೇಳಮ್ಮ ಬೈತೀನಿ. ಈಗ ನೀನು ಹಿಂಗೆ ಮಾಡಿದ್ಕೆ ನೋಡಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನೂ ಬರಲಿಲ್ಲ ಅಂತೀನಿ. ಅನ್ಭವಿಸ್ಬೇಕಂತೆ ನಾವು ಅನ್ಭವಿಸಿರೆ ಮತ್ತೆ ಬುದ್ಧಿ ಬರೋದಿಲ್ಲ ಅಂದರೆ ಬುದ್ಧಿ ಬರಲ್ಲ. ಯಾಕೆ ಹೇಳ್ತಾರ ಇವರೆಲ್ಲ ನಮ್ಮಂಗಾಗುತ್ತೆ. ಅನ್ಭವಿಸ್ಬೇಕು, ಅನ್ಭವಿಸಿರೆ ಮತ್ತೆ ಗೊತ್ತಾಗೋದು. ಇಲ್ಲ ಹೊಸ್ಮಕ್ಕನ ಮಗನ ಅಂತ ಅನ್ನಾಗಿದ್ರು ಚೆನ್ನಾಗಿರ್ಬೋದಾಗಿತ್ತು ಹೇಳತ್ತ. ನಮ್ಮ ತಾಯಿ ಜನ ನಮ್ಮಂತವ್ರಿಗೆಲ್ಲ ಏನು ಕೊಡ್ತಾರೆ ನಮ್ಮ ಹೇಳು. ನಮ್ಮಂತವ್ರಿಗೆ ಯಾರು ಕೊಡ್ತಾರೆ ಅಮ್ಮಣಿ? ಶಾರದಮ್ಮ ಯಾತ ಇಲ್ಲ ಅಂತಾರೆ. ಬಾಡ್ವಿ ಲುಸ್ಮಕ್ಕ ಯಾತ ಇಲ್ಲ ಅಂತಾರೆ ಕಣಿ. ನಮ್ಮಂತವ್ರಿಗೆಲ್ಲ ಎಲ್ಲೇನು ಕೊಡ್ತಾರೆ? ಸುಮ್ಮನಿರು. ತಗೊಂಡು ಆಸ್ತಿ ಅಂತಸ್ ತಗೊಂಡು ಏನು ಮಾಡ್ತಿ? ಯಾತು ಬೇಡ, ನಿಮ್ಗೆ ಇರೋದು ನೋಡ್ಬೇಕು. ಅವಳು ನೋಡು ಅದು ಇದು ಅಂತ ಓದ್ಲು ನಮ್ಮಳು ಯೋಟ್ ಅನ್ಭವಿಸ್ತಾಳೀಗ. ಆತ ಎದ್ದಾಗಿಂದ ಗಲಾಟಿ ಬ್ಯಾರೆ ಹೋಗು. ಯಾಕನ ನಿಮ್ಮ ಕಡೆ ನೀವು ಬೇರೆ ತಕೊಂಬರ್ರಿ. ಪಾತ್ರೆ ಪಡ್ಗಳೆಲ್ಲ ಹೊಂಚ್ಕೆ ಮತ್ತೆ ಅತ್ತೆ ಸೊಸೆ ಇಬ್ರು ಪರದಾಡಾರು. ನಾನು ತಗೊಂಡೋಕಣಿ ನೀನು ತಗೊಂಡಿದ್ದೇನೆ ಪಾತ್ರೆಗಳ್ನೆಲ್ಲ ಅಂತ ಹೇಳು. ಬೇಡ ಕಣಮ್ಮ ಗುದ್ದಾಡಾರ ಹಂಗೇನಿ. ಬಾ ಈಗ ಬಂದಂಗೆ ಮಾತಾಡಾರ ಅತ್ತೆ ಸೊಸೆ ಇಬ್ರಾಳನು ಗುದ್ದಾಡ್ತಿದ್ರು. ನೋಡು ನಾ ಪೇಮೆಂಟ್ ಮತ್ತೆ ಮೀರಿ ಓಟ್ ಅನ್ಬೋಸ ಅಂತದ್ದು ಬಂದೈತೆ ಅಂತ ಅಂದ್ರೆ ನಾನೇ ಅಂತೀನಿ ಕಣ ಪಿಳ್ಳೆ. ನಾನೇ ಬೈತೀನಿ ಸರಿಯಾಗಿ. ಅಲ್ಲ ನಿಮ್ಗೆ ನಾನು ಮಾನ ಮರ್ಯಾದೆ ಐತಿ ಅಂತೀನಿ. ನೀರು ಯಾಕೆ ಅವಳನ್ನ ಯಾಕೆ ನೀನು ಮಾತಾಡ್ಸಕ್ಕೂ ಹೋಗ್ಬೇಡ, ಅಂಬಕ್ಕೂ ಹೋಗ್ಬೇಡ. ಏನಾನ ಮಾಡ್ಕೊಂಬ್ಲೇಳ ಮಾಡಿದ್ದವಳು ಅನುಭವಿಸ್ತಾಳೆ. ಸುಮ್ಮನೆ ನನ್ನ ಗಂಡ ಹಂಗೆ ಇರೋದು. ನಾವೆಲ್ಲ ಅವಳಿಗೆ ಯಾತು ಹೇಳಕ್ಕೂ ಹೋಗಲ್ಲ, ಕೇಳಕ್ಕೂ ಹೋಗಲ್ಲ, ಯಾರನ್ನ ಯಾತು ಅಂಬಕ್ಕೂ ಹೋಗಲ್ಲ, ಹೇಳಕ್ಕೂ ಹೋಗಲ್ಲ. ಯಾಕೆ ಅಯ್ಯೋ ನೀವು ಹಂಗೆ ಹಿಂಗೆ ಅಂತ ನಮ್ಮನ್ನೇ ಅಂತಾರೆ ಜನ. ಅದೇ ಮತ್ತೆ ಈಗ ನಾವು ಬಿಡತ್ತ ಒಳ್ಳೆ ಹುಡಿ ಇರೋಳ ಒಬ್ಳು ಗಿರ್ಜಿಗೆ ಮಗು ಕೊಟ್ರತ್ತ ಚೆನ್ನಾಗಿರುತ್ತೆ. ಅವರು ಇವರು ಬತ್ತಾ ಹೋಗ್ತಾ ಎಲ್ಲ ಚೆನ್ನಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಕಣಮ್ಮ. ಪಾಪ ಇವರು ಹಂಗೆ ಅಂಬರ್ ಗಂಡ ಹೆಂಡ್ತಿಬ್ರು ಇವರು ಅದೇ ಆಸೆ ಇಟ್ಕೊಂಡಿದ್ರು. ಗಿರ್ಜಿಗೆ ಮಗು ಕೊಡ್ಬೇಕು ಭಾಳ ಒಳ್ಳೆ ಕಣಮ್ಮ ವೈಬು. ಮತ್ತೆ ತಾಡಿ ವೇದಪ್ಪನ ಮಗಳಿಗೆ ಸೊಟ್ಟಾಗುತ್ತೆ. ಸೊಟ್ಟಾದ್ಮೇಲೆ ನೋಡು ಹೆಂಗಿರ್ತಾರೆ ಅಂತೇಳಿ. ಸೆನಕ್ಕೆ ನೋಡಿತಾನೆ ಇವತ್ತೊಂದು ಹೋಗಿ ನಾನು ಪಾಯಿಂಟ್ ಮಾಡೋಕ್ಕೆ ಇವತ್ತೂ ಯಾವುದೋ ಅಲ್ಲೂ ಸೆನಕ್ಕೆ ಬಿಡ್ಕೊಂಡು ನನ್ನ ಅಪ್ಪ ಏನು ಕಲ್ತಿರೋ ಅಂತ ವಿದ್ಯೆ ನಾನು ಕಲ್ತಾನೆ ಇವಾಗ. ಯಾವ ಗೌರ್ಮೆಂಟ್ ಕೆಲಸ ತಗೊಂಡು ಏನು ಮಾಡ್ತೀಯ ಅಂತ ಅದು ಕೆಲಸ ಕಲ್ತಾನೆ ಇವಾಗ. ಸಾಕತ್ತ ಅವನಿಗೆ ಇದೈತಿ. ಬಿಡು ಬಾನ ಕಾಲ ಹೊತ್ಕೊಂಡು ಹೇಳ ಅವ್ಳಿಗೆ ಯಾಕೆ ಹಾಗೆಲ್ಲ ಹಂಗೆ ಎಂಬೋದು. ಗಿರ್ಜಂಬೆ ಮಗ ಇಲ್ಲಿ ನೋಡಿ ಸಿದ್ಲಿಂಗನಿಗಿನ್ನ ತಕಣಪ್ಪ ಅಂತ ಒಳ್ಳೆ ಹುಡುಗ. ಸಿದ್ಲಿಂಗಿನ ಒಳ್ಳೆಯನು. ಸಿದ್ಲಿಂಗನು ಹೆಂಗ ತಂದೆ ಹಂಗ ಮಗನು ಹಂಗೇನಿ. ಅಂತ ಹುಡ್ಕೊಂಡ್ಬಿಟ್ಟು ಹೋಗಿ ಇಂಟರ್ನೇರ್ನ ಆಗ್ಯಾವಳೆ ಅಂತ ಎಲ್ಲರೂ ಹಂಗೆ ಎಂಬದವು. ನೋಡಿ ಅಲ್ಲೇ ದಿನ ಕಾಲೇನೆ ಬೇರೆ ಹೋಗ. ಫಸ್ಟಿಗೆ ಹೋದಾಗ ಡಯಮ್ಮ ಅವಳು ಒಂದು ಎಟ್ಟೆ ತೋರಿಸ್ತಿರ್ಲಿಲ್ಲ ಅವ್ರ ಅತ್ತೆ. ಅಯ್ಯೋ ಬೇಡ ಓದ್ಕೊಂಡಿದ್ದಿತ್ತು ಪಿಳ್ಳೆ, ಬೇಡ ಏನು ತೊಳಿಬೇಡ, ಕೆಟ್ಟೆನೂ ತೊಳಿಬೇಡ, ನಾನೆಲ್ಲ ತೊಳಿತೀನಿ ಅಂಬಾಳು. ಆಮೇಲೆ ನಿನ್ಕೊಂಡ್ರಸ್ ನೋಡು ಅತ್ತೆ ಸಸಿ ಇದ್ದಕ್ಕೆ. ಏನು ಪಾತ್ರೆನ ನಾವು ಇನ್ನೊಂದಂತ ಗುದ್ದಾಡಾರಮ್ಮ. ಮತ್ತು ನಾವು ಹೆಂಗೆ ಬೇರೆ ಹೋಗೋದು ಮತ್ತೆ ಬೇರೆ ಕೊಡು ಹಿಂಗೆ ಅಂತ ಗುದ್ದಾಡಾರು. ಇವು ನಂಬ್ತಿದ್ದ ಬಿಡು, ನಾನೆಲ್ಲ ತೋತ್ನಿ ಇಬ್ರಾಳಿಗೆ ಅಂತ ಇವು ನಂಬ್ತಿದ್ದ. ಹಿಂಗೆ ಬರ್ದಾಡಾರಮ್ಮ. ಅಕ್ಕಿ ಇವಾಗ ದಾಯಮ್ಮ ಸರಿಯಾಗಿ ಬೈಕೆಂಬ್ತಾಳ. ಅಲ್ಲಿ ಬೈಕೆಂಬಂಗೆ ಬಿಡ್ತೀನಿ. ಇವಾಗ ಸಿಕ್ಕಿದೆ ನಾನು. ನಾನು ಸಿಗಲಿ ಅಂತ ಕಾಯ್ತಿದ್ದೆ. ಸರಿಯಾಗಿ ಆಗಲಿ ಅವಳು ನೋಡಿ ನಮ್ಮ ಮಾತು ನೀರು ಹೋಗಿ ಆಗಿತ್ತು ಸರಿಯಾಗಿ ಆತಪ್ಪ ಅಂತೇಳಿ ಗೊತ್ತಾಗಬೇಕು. ಸರಿಯಾಗಿ ಆಗಲಿ ಅಂತ ಅನ್ಕೊಂತಿದ್ದೆ ನೀನು. ಇವಾಗ ನಾನು ಬಿಡ್ತೀನಿ ಬೈಕೆಂಬ್ತಾಳೇನೆ ಅವಳನ್ನ. ನಾವು ಎಷ್ಟೆಲ್ಲ ಹೇಳಿ ಕಾಲು ಹಿಡ್ಕೊಂಡಿದ್ದೀನಿ ನಾನು. ಹೋಗ್ಬೇಡ ಕಣಮ್ಮ ಅಂತೇಳಿ ಕಾಲು ಹಿಡ್ಕೊಂಡ್ರು ನಮ್ಮ ಮಾತು ನೀರದಾಳೆ ಅವಳು ಅಂದಮೇಲೆ ಮತ್ತು ಅವಳನ್ನ ಬಿಡ್ತೀವಿ ನಾವು. ತಾಯಿಗೆ ಮಗಳ ಮೇಲೆ ಭಾಳ ಸಿಟ್ಟು ನೋಡ್ರಿ. ಹಿಂಗೆ ಮಾಡಿದ್ಲಲ್ಲ ಅಂತೇಳಿ ಯಾರಿಗೇ ಆಗಲಿ ನೋಡು ನಾವು ಸಾಕಿ ಬೆಳೆಸಿದ ಮೇಲೆ ನಮ್ಮ ಮಾತು ಕೇಳಲಿಲ್ವಲ್ಲ ಎಂಬ ಸಿಟ್ಟಿದ್ದೇ ಇರುತ್ತೆ. ಮಾಡಿದ್ಕೆ ಅದಕ್ಕೆ ಮಗಳನ್ನ ಚೆನ್ನಾಗಿ ಬೈಕೆಂಬ್ತಾ ಇದ್ದಾಳೆ. ಇವಾಗ ಬೇರೆ ಹಿಂಗಾಗಿರೋದೆಲ್ಲ ಗಲಾಟೆ ಆಗಿರೋದು ವಿಷಯ ಗೊತ್ತಾಯಿತು. ಚೆನ್ನಾಗಿ ಬೈಕೆಂಬ್ತಾ ಇದ್ದಾಳೆ ಮಗಳನ್ನ. ನೋಡ್ತಾ ಇರಿ ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.